ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಆಮ್ಲೆಟ್ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಕಣ್ರಿ. ಅದರಲ್ಲೂ ಕೂಡ ರಸ್ತೆಯಲ್ಲಿ ಹಾಗೆ ಕೆಲವೊಂದು ಕಫೆಗಳಲ್ಲಿ ಸಿಗುವಂತಹ ಆಮ್ಲೆಟ್ ತುಂಬಾ ಡಿಮ್ಯಾಂಡ್, ಹಾಗೆ ತುಂಬಾ ಟೇಸ್ಟಿ. ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಆಲೂಗೆಡ್ಡೆಯನ್ನು ಬೆರೆಸಿ ಒಂದು ಸ್ವಲ್ಪ ಮಸಾಲೆಯನ್ನು ಬೆರೆಸಲಾಗಿರುತ್ತೆ. ಹಾಗಾದರೆ ಆ ಆಮ್ಲೆಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ನೀವು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಂತರ ಸ್ನೇಹಿತರೆ, ಈರುಳ್ಳಿಯನ್ನು ಸಂಪೂರ್ಣವಾಗಿ ಸಣ್ಣದಾಗಿ ಉತ್ತರಿಸ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಅರ್ಧಂಬರ್ಧ ಫ್ರೈ ಆಗಲಿ. ಆನಂತರ ನೋಡಿ, ಆಲೂಗೆಡ್ಡೆಯನ್ನು 1 ಆಲೂಗೆಡ್ಡೆ ತಗೊಳ್ಳಿ. ಅದನ್ನು ಸಂಪೂರ್ಣವಾಗಿ ಸಣ್ಣದಾಗಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆನಂತರ ಇದಕ್ಕೇನೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಏನು ಫ್ರೈ ಆಗುವಂಥ ಅಗತ್ಯತೆ ಇಲ್ಲ. ಹೆಚ್ಚು ಕಡಿಮೆ ಒಂದು 70% ಆಲೂಗೆಡ್ಡೆ ಬಂದರೆ ಸಾಕು. ನಂತರ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನು ನೆನಪಲ್ಲಿರಲಿ, ಜಾಸ್ತಿ ಹಾಕ್ಕೊಳ್ಬೇಡಿ, ತುಂಬ ಕಡಿಮೆ ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಸ್ನೇಹಿತರೆ. ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ಇಲ್ಲಿ ಬೇಯೋವಂಥದ್ದು ಏನೂ ಇಲ್ಲ, ಇಲ್ಲಿ ಮೇಯ್ನ್ ಮಸಾಲೆ ಸ್ವಲ್ಪ ಖಾರ ಬೇಯಬೇಕಾಗತ್ತಷ್ಟೇ. ಆನಂತರ ಇದನ್ನು ಸೈಡ್ಗೆ ಎತ್ಕೊಳ್ಳೋಣ. ಆನಂತರ 2 ಮೊಟ್ಟೆಗಳನ್ನು ತಗೊಳ್ಳಿ, ಅಥವಾ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ತಗೊಂಡು ಇದಕ್ಕೆ ಸ್ವಲ್ಪ, ಇದಕ್ಕೂ ಅಷ್ಟೇ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಆರಿಗ್ಯಾನೋ ಅಂತ ಸಿಗುತ್ತೆ, ಇದು ನಿಮಗೆ ಬೇಕಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈ ಆರಿಗ್ಯಾನೋ ಅನ್ನೋದನ್ನು ಹಾಕಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ರೋಡ್ ಸೈಡ್ ಸಿಗುತ್ತಲ್ಲ, ಅದೇ ಸೇಮ್ ಟೇಸ್ಟ್ ಬರುತ್ತೆ. ಅದೆಲ್ಲ ಮನೆಯಲ್ಲಿಲ್ಲ ಅನ್ನೋದಾದರೆ ನೀವು ಚಿಲ್ಲಿ ಫ್ಲೇಕ್ಸ್ ಅಥವಾ ಈ ಮೆಣಸಿನ್ಕಾಯಿಯ ಒಳಗಡೆ ಇರುವಂತಹ ಒಂದು ಕಾಸು ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಡ್ರೆ ಸಾಕು. ಅನಂತರ ಹಸಿರು ಮೆಣಸಿನ್ಕಾಯಿಯನ್ನು 1 ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ, ಆನಂತರ ನೀವು ಮಾಡ್ಕೊಂಡಿದ್ದೀರಲ್ಲ ಈಗ ಆಲ್ರೆಡಿ ಆಲೂಗೆಡ್ಡೆ ಮತ್ತು ಈರುಳ್ಳಿಯ ಮಿಶ್ರಣ, ಅದನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಈಸಿಯಾದಂತಹ ರೆಸಿಪಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಹಾಕೋಬೋದು, ಅಥವಾ ನೀವು ಒಂದೇ ಡೈರೆಕ್ಟಾಗಿ ನೀವು ಆಮ್ಲೆಟ್ ಮೇಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಅಂತ ಅಂದರೂ ಕೂಡ ಹಾಕ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಮತ್ತು ಇದು ಎಂತಹ ಟೇಸ್ಟನ್ನು ಹೊಂದಿರುತ್ತೆ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಕೂಡ ನೀವು ಏನೋ ಹೊಸ ರೆಸಿಪಿನ ಅಥವಾ ಆಮ್ಲೆಟಲ್ಲೇ ಸ್ಪೆಷಲ್ ಆಮ್ಲೆಟನ್ನು ತಿಂತಾ ಇದ್ದೀರೇನೋ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಕೂಡ ಒಂದು ಸಾರಿ ತಿಂದರೆ ಮತ್ತೆ ನಾರ್ಮಲ್ ಆಮ್ಲೆಟನ್ನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಆಲೂ ಆಮ್ಲೆಟು. ನಂತರ ದೋಸೆ ತವವನ್ನು ಇಟ್ಕೊಂಡು ಅದು ಸ್ವಲ್ಪ ಕಾದ ನಂತರ ಅದರ ಮೇಲ್ಗಡೆ ನೀವು ಆಮ್ಲೆಟನ್ನು ಹಾಕಿ, ಅನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಬಿಟ್ರೆ ಎಂಥ ಟೇಸ್ಟ್ ಅಂತೀರಾ. ನಿಜಕ್ಕೂ ಕೂಡ ಮನೆಯವರೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನಿಜಕ್ಕೂ ಕೂಡ ನನಗೆ ಈ ವಿಡಿಯೋ ಮಾಡ್ತಾ ಇದ್ದಾಗೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಕೂಡ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಾಡಿದ ಮೇಲೆ ಹೇಗಿತ್ತು ಅನ್ನೋದನ್ನು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾವು ಮಾಡಿದಂತಹ ಈ ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟಾಗೆ ಮೊದಲನೇ ಕಾಮೆಂಟನ್ನು ವೈಷ್ಣವಿ ಏನು ಕೊಟ್ಟಿದ್ರೆ, ಮೊದಲನೇ ಉತ್ತರವನ್ನು ವೈಭವ ಗೌಡ ಅವರು ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಈ ರೆಸಿಪಿಗೆ ನಾನು ಹಸಿರು ಮೆಣಸಿನಕಾಯಿಯನ್ನು ಹಾಕಿದ್ದೀನಾ ಇಲ್ವಾ ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.